ಆಧುನಿಕ ಯುಗದಲ್ಲಿ ಸ್ಮಾರ್ಟ್ಫೋನ್ ಪ್ರತಿಯೊಬ್ಬರ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಬೆಳಗ್ಗೆ ಏಳೋದ್ರಿಂದ ಹಿಡಿದು ರಾತ್ರಿ ಮಲಗುವವರೆಗೂ ಫೋನ್ ಇಲ್ಲದೆ ಕ್ಷಣವನ್ನ ಕಳೆಯೋದಕ್ಕೆ ಸಾಧ್ಯವಿಲ್ಲ ಎಂಬಂತಾಗಿದೆ. ಆದರೆ ಇದೇ ಅತಿಯಾದ ಮೊಬೈಲ್ ಹುಚ್ಚು ಬಹುಭಾಷಾ ನಟಿ ಶಕೀಲಾ ಅವರನ್ನ ಆಸ್ಪತ್ರೆಯ ಹಾಸಿಗೆ ಹಿಡಿಯುವಂತೆ ಮಾಡಿದೆ. ಹೌದು, ಅತಿಯಾದ ಹಾಗೂ ತಪ್ಪು ಭಂಗಿಯಲ್ಲಿ ಮೊಬೈಲ್ ಬಳಸಿದ್ರಿಂದ ಗಂಭೀರ ಆರೋಗ್ಯ ಸಮಸ್ಯೆಗೆ ಈಡಾಗಿದ್ದ ನಟಿ ಶಕೀಲಾ ಇತ್ತೀಚೆಗಷ್ಟೇ ಕುತ್ತಿಗೆಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ. ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದ್ದು ಆಸ್ಪತ್ರೆಯಿಂದ ಮನೆಗೆ ಹಿಂದಿರುಗಿರುವ ಅವರು ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋವೊಂದನ್ನು ಹಂಚಿಕೊಳ್ಳುವ ಮೂಲಕ ತಮಗಾದ ಕಹಿ ಅನುಭವವನ್ನು ಹಂಚಿಕೊಂಡಿದ್ದಾರೆ. ತಮ್ಮ ಯೂಟ್ಯೂಬ್ ವಿಡಿಯೋದಲ್ಲಿ ನೆಕ್ ಕಾಲರ್ ಧರಿಸಿ ಕಾಣಿಸಿಕೊಂಡಿರುವ ಶಕೀಲಾ ತಮಗಾದ ಸಮಸ್ಯೆಯ ಹಿಂದಿನ ನೈಜ ಕಾರಣವನ್ನು ಬಿಚ್ಚಿಟ್ಟಿದ್ದಾರೆ. ಹಾಸಿಗೆಯಲ್ಲಿ ಸತತವಾಗಿ ಗಂಟೆಗಟ್ಟಲೆ ಒಂದೇ ಮಗ್ಗಲಿಗೆ ಮಲಗಿ ಮೊಬೈಲ್ ಗೇಮ್ ಆಡೋದು ಶಕೀಲಾ ಅವರ ನಿತ್ಯದ ಅಭ್ಯಾಸವಾಗಿತ್ತು. 4 ಗಂಟೆಗಳ ಕಾಲ ಸತತವಾಗಿ ಮಲಗಿದ ಭಂಗಿಯಲ್ಲೇ ಗೇಮ್ ಆಡೋದು, ಮಧ್ಯೆ ಕಾಫಿ ಕುಡಿಯೋದಕ್ಕೆ ಮಾತ್ರ ಎದ್ದು ಬರೋದು. ಆನಂತರ ಮತ್ತೆ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ರೀಲ್ಸ್ಗಳನ್ನು ನೋಡ್ತಾ ಸಮಯವನ್ನು ಕಳೀತಾ ಇದ್ರು. ದೀರ್ಘಕಾಲದ ಈ ತಪ್ಪಾದ ಭಂಗಿ ಮತ್ತು ಅತಿಯಾದ ಫೋನ್ ಬಳಕೆಯು ಅವರ ಕುತ್ತಿಗೆ ಭಾಗದ ಮುಖ್ಯ ನರಗಳ ಮೇಲೆ ತೀವ್ರ ಒತ್ತಡ ಹೇರಿದೆ. ಪರಿಣಾಮವಾಗಿ ನರಗಳಿಗೆ ಹಾನಿಯಾಗಿ ತಡೆಯಲಾಗದ ನೋವು ಕಾಣಿಸಿಕೊಂಡಿದೆ. ಕೊನೆಗೆ ಬೇರೆ ದಾರಿ ಇಲ್ಲದೆ ಅವರು ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕಾಯಿತು. ಈ ಕುತ್ತಿಗೆ ಶಸ್ತ್ರಚಿಕಿತ್ಸೆಗೆ ಬರೋಬ್ಬರಿ 3 ಲಕ್ಷ ರೂಪಾಯಿ ವೆಚ್ಚವಾಗಿದೆ. ಪ್ರಸ್ತುತ ವೈದ್ಯರ ಸೂಚನೆಯಂತೆ ಅವರು ಕುತ್ತಿಗೆಗೆ ನೆಕ್ ಕಾಲರ್ ಧರಿಸಿದ್ದು ಹಾಸಿಗೆಯಿಂದ ಏಳೋದಕ್ಕೆ ಮತ್ತು ಆಹಾರ ಸೇವಿಸಲು ಇತರರ ಸಹಾಯ ಪಡೆಯುತ್ತಿದ್ದಾರೆ. ತಮ್ಮ ಕಷ್ಟದಲ್ಲೂ ಹಾಸ್ಯ ಚಟಾಕಿ ಹಾರಿಸಿರುವ ಶಕೀಲಾ ಮೊಬೈಲ್ ಫೋನ್ ಉಪಯುಕ್ತ ವಸ್ತುವೇ ಹೌದು, ಆದರೆ ಅದನ್ನು ಅಗತ್ಯಕ್ಕಿಂತ ಹೆಚ್ಚು ಬಳಸಬೇಡಿ ಅಂತ ಅಭಿಮಾನಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಕಿವಿ ಮಾತು ಹೇಳಿದ್ದಾರೆ. ಮುಖ್ಯವಾಗಿ ಹೆತ್ತವರು ತಮ್ಮ ಮಕ್ಕಳಿಗೆ ಅನಗತ್ಯವಾಗಿ ಮೊಬೈಲ್ ಫೋನ್ ನೀಡಬೇಡಿ ಅಂತ ಮನವಿ ಮಾಡಿದ್ದಾರೆ. ಫೋನನ್ನು ಅಗತ್ಯ ಕೆಲಸಗಳಿಗೆ ಮಾತ್ರ ಬಳಸಿ ಅನಗತ್ಯ ವಿಡಿಯೋಗಳನ್ನು ನೋಡುತ್ತಾ ಸಮಯವನ್ನು ಕಳೆಯಬೇಡಿ. ಇಲ್ಲದಿದ್ದರೆ ನನ್ನಂತೆ 3 ಲಕ್ಷ ರೂಪಾಯಿ ಕಳೆದುಕೊಳ್ಳೋದ್ರ ಜೊತೆಗೆ ತಡೆಯಲಾಗದ ಶಾರೀರಿಕ ನೋವನ್ನು ಅನುಭವಿಸಬೇಕಾಗತ್ತೆ ಅಂತ ಎಚ್ಚರಿಸಿದ್ದಾರೆ. ವೈದ್ಯಕೀಯ ವಿಜ್ಞಾನದಲ್ಲೂ ಇದನ್ನ ಟೆಕ್ಸ್ಟ್ ನೆಕ್ ಸಿಂಡ್ರೋಮ್ ಅಂತ ಕರೆಯಲಾಗುತ್ತೆ. ದೀರ್ಘಕಾಲ ಕುತ್ತಿಗೆಯನ್ನು ಬಗ್ಗಿಸಿ ಮೊಬೈಲ್ ನೋಡೋದ್ರಿಂದ ಕುತ್ತಿಗೆಯ ಸರ್ವಿಕಲ್ ಸ್ಪೈನ್ ಹಾಗೂ ನರಗಳ ಮೇಲೆ ವಿಪರೀತ ಒತ್ತಡ ಬೀಳುತ್ತೆ. ಇದು ಭವಿಷ್ಯದಲ್ಲಿ ಶಾಶ್ವತ ನರಹಾನಿ, ಪಾರ್ಶ್ವವಾಯು ಅಥವಾ ಶಸ್ತ್ರಚಿಕಿತ್ಸೆಗೆ ದಾರಿ ಮಾಡಿಕೊಡುತ್ತದೆ ಅನ್ನೋದಕ್ಕೆ ಶಕೀಲಾ ಅವರ ಘಟನೆಯೇ ಜೀವಂತ ಉದಾಹರಣೆ. ಆಂಧ್ರಪ್ರದೇಶದ ನೆಲ್ಲೂರು ಮೂಲದ ಶಕೀಲಾ ಮಲಯಾಳಂನ ಕಿನ್ನಾರ ತುಂಬಿಗಳು ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಬಾಕ್ಸ್ ಆಫೀಸ್ನಲ್ಲಿ ಹೊಸ ಇತಿಹಾಸವನ್ನು ಸೃಷ್ಟಿಸಿದವರು. 90ರ ದಶಕದಲ್ಲಿ ದಕ್ಷಿಣ ಭಾರತದ ಸಿನಿಮಾ ರಂಗದಲ್ಲಿ ಬಹುದೊಡ್ಡ ಕ್ರೇಜ್ ಸೃಷ್ಟಿ ಮಾಡಿದ ಇವರು ಕನ್ನಡ, ತಮಿಳು, ತೆಲುಗು ಮತ್ತು ಮಲಯಾಳಂ ಭಾಷೆಗಳಲ್ಲಿ ನೂರಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಕನ್ನಡದಲ್ಲಿ ಕೆಂಪ, ಶ್ರೀ, ಲವ್ ಯು ಆಲಿಯಾ ಮುಂತಾದ ಸಿನಿಮಾಗಳಲ್ಲಿ ಅಭಿನಯಿಸಿ ಕನ್ನಡಿಗರ ಮನ ಗೆದ್ದಿದ್ದಾರೆ. ಇತ್ತೀಚೆಗಷ್ಟೇ ಅವರು ಬಿಗ್ ಬಾಸ್ ಮನೆಗೆ ಕಾಲಿಡೋದಕ್ಕೆ ಸಜ್ಜಾಗಿದ್ದು ಭರ್ಜರಿ ಸಂಭಾವನೆ ಪಡೆದಿದ್ದಾರೆ ಅನ್ನೋ ಸುದ್ದಿಯೂ ಹರಿದಾಡ್ತಾ ಇತ್ತು. ಯಾವಾಗಲೂ ಬಣ್ಣದ ಲೋಕದಲ್ಲಿ ಸಕ್ರಿಯರಾಗಿದ್ದ ಶಕೀಲಾ ಇಂದು ಸಣ್ಣದೊಂದು ನಿರ್ಲಕ್ಷ್ಯದಿಂದಾಗಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ವಿಶ್ರಾಂತಿ ಪಡೆದಿದ್ದಾರೆ. ಮೊಬೈಲ್ ಅನ್ನ ಅತಿಯಾಗಿ ಬಳಸುವ ಪ್ರತಿಯೊಬ್ಬರಿಗೂ ಶಕೀಲಾ ಅವರ ಈ ಅನುಭವ ಒಂದು ದೊಡ್ಡ ಪಾಠ. ಅಪಾಯ ಬರುವ ಮುನ್ನವೇ ಎಚ್ಚೆತ್ತುಕೊಂಡು ಮೊಬೈಲ್ ಬಳಕೆಗೆ ಮಿತಿ ಹೇರಿಕೊಳ್ಳುವುದು ಪ್ರತಿಯೊಬ್ಬರಿಗೂ ಒಳ್ಳೆಯದು. ಫಿಲಂ ಬ್ಯೂರೋ, ಸೆಂಚುರಿ ಟಿವಿ. ವೀಕ್ಷಕರೇ, ಇಂತಹ ಹೊಸ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಸೆಂಚುರಿ ಟಿವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ. ಬದಲಾವಣೆ ಕಡೆ ನಮ್ಮ ನಡೆ.